ಕವಲೂರು ಅಂದರೆ ಎಲ್ಲರ ಚಿತ್ತ ದೇಶ ಪ್ರೇಮದತ್ತ ಹೋಗುತ್ತದೆ. ಕಾರಣ ಇಲ್ಲಿ ನಡೆಯುವ ಶ್ರೀ ದುರ್ಗಾದೇವಿಯ ಅದ್ದೂರಿ ಜಾತ್ರೆ. ಪಂಚ ಕಳಸದ ಮೇಲೆ ತ್ರಿವರ್ಣ ಧ್ವಜ ತೇರಿನ ಮೇಲೆ ರಾರಾಜಿಸುತ್ತದೆ. ತೇರು ಎಳೆಯುವ ಹಾಗೂ ನೋಡುವ ಭಕ್ತರಲ್ಲಿ ದೇಶ ಪ್ರೇಮದ ಜೊತೆಗೆ ದೇಶಭಕ್ತಿ ಕೂಡ ಜಾಗೃತಿಯಾಗತ್ತೆ. 1947ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹಿಡಿದು ಇಂದಿನವರೆಗೂ ಪ್ರತಿ ವರ್ಷ ರಥೋತ್ಸವದ ದಿನದಂದು ಪಂಚಕಳಸದ ಮೇಲೆ ತ್ರಿವರ್ಣ ಧ್ವಜ ಹಾರಿಸುತ್ತಾ ಬಂದಿರುವುದೇ ಈ ರಥೋತ್ಸವದ ಒಂದು ವಿಶೇಷ. ಅದರಂತೆ ಇಂದು ಕೂಡ ಶ್ರೀ ದುರ್ಗಾದೇವಿ ಜಾತ್ರೆ ಮಹೋತ್ಸವದ ದಿನವಾದ ಇಂದು ತ್ರಿವರ್ಣ ಧ್ವಜ ಹಾರಿಸಲಾಗುತ್ತೆ ಎಂದು ಬಾಳಪ್ಪ ಹೆಚ್ ಬಿಸರಹಳ್ಳಿ ಸಮಾಜ ಸೇವಕರು ಹೇಳಿದರು. ಇನ್ನು ಭವ್ಯ ರಥೋತ್ಸವವು ಶ್ರೀ ಬ್ರ ಮುರುಳಾದ್ಯ 108 ಶಿವಾಚಾರ್ಯಗಳು, ಸಿದ್ದೇಶ್ವರ ಮಠ ಆಳವಂಡಿ, ಶಟಸ್ಥಳ ಬ್ರಹ್ಮಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮೈನಹಳ್ಳಿ, ಬೇಕನಹಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಸ್ವಾತಂತ್ರ್ಯ ಸಿಕ್ಕಿದ ದಿನದಂದು ತೇರನ್ನು ಎಳೆಯಲು ಪ್ರಾರಂಭವಾಯಿತು. ಅದಕ್ಕೋಸ್ಕರವಾಗಿ ಆ ಸ್ವಾತಂತ್ರ್ಯ ಸಿಕ್ಕಿದ ಸಂಭ್ರಮ ಆಚರಣೆಯನ್ನು ಆ ಧ್ವಜ ತೆರಿಗೆ ಕಟ್ಟಿ ಎಳೆಯುವ ಮುಖಾಂತರ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಸುಮಾರು 1947 ಸುಮಾರು 48 ವರ್ಷ ಆಗಿದೆ. ಅಂದಿನಿಂದ ಇಂದಿನವರೆಗೂ ತೇರಿನ ಮೇಲೆ ಧ್ವಜ ಭಾರತ ಧ್ವಜವನ್ನು ಕಟ್ಟಿ ಎಳೆಯಲಾಗುತ್ತದೆ. ನಮ್ಮ ಹೆಸರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಿಯಾಗಿ ಎಲ್ಲ ತತ್ವನಿಷ್ಠರನ್ನ ಭಕ್ತಿಯಿಂದ ನೆನೆಸಿಕೊಂಡು ಕ್ಷೇತ್ರದ ಕೊಪ್ಪಳ ತಾಲೂಕಿನ ಕೈಲೂರು ಗ್ರಾಮದ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯ ರಥೋತ್ಸವದ ಪಾವನ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಆತ್ಮೀಯ ಪರಮಪುರುಷರಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಮಗಳರಾಜ್ಯ ಶಿವಾಚಾರ್ಯ ಮಹಾಸ್ವಾಮಿಯವರಲ್ಲಿ ಭಕ್ತಿಯ ಪ್ರಣಾಮವನ್ನು ಅರ್ಪಣೆ ಮಾಡಿಕೊಂಡು ಈ ಜಾತ್ರೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠನ ಆದಿಯಾಗಿ ಎಲ್ಲ ಗಣ್ಯಮಾನರಲ್ಲಿ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ ಈ ಜಾತ್ರೆಗೆ ಬಂದಿರತಕ್ಕಂಥ ಯಾವತ್ತು ಯಾತ್ರಾರ್ಥಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಯಾವತ್ತು ಜಾತ್ರೆಯ ಕಾರ್ಯಕರ್ತರೆ ಕೌಲು ಗ್ರಾಮದ ಸಮಸ್ತ ಸದಸ್ಯರೇ ಮಾತೆಯರೇ ಮಕ್ಕಳೇ ಯುವಕರೇ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಜಾತ್ರೆಗೆ ಬಂದಿರತಕ್ಕಂಥವ್ರು ನಾವೆಲ್ಲ ಕೂಡ ಜಾತ್ರೆಗೆ ಬಂದಿರತಕ್ಕಂಥವ್ರು. ಇದು ಎಷ್ಟು ದಿವಸದ ಜಾತ್ರೆ ಐತಪ್ಪ ಅಂತಂದ್ರೆ ದುರ್ಗಾದೇವಿಯ ಜಾತ್ರೆ ಸೂರ್ಯ ಚಂದ್ರಾದಿಗಳು ಇರುವ ತನಕ ಕೂಡ ಜಾತ್ರೆ ನಡೀತದೆ. ಆದ್ರೆ ನಮ್ಮ ಜಾತ್ರೆ ಎಷ್ಟು ದಿವಸ ನಡೀತೈತಪ್ಪ ಅಂತ ಹೇಳಿ ಒಮ್ಮೆ ಕೇಳಿ ನೋಡೋಣ. ನಮ್ಮ ಜಾತ್ರೆ ನಡೀತೈತಪ್ಪ ಅಂತಂದ್ರೆ ನಮಗೆ 100 ವರ್ಷದ ಆಯುಷ್ಯದ ಜಾತ್ರೆ ಐತಿ. ನಮಗೆ 100 ವರ್ಷದ ಆಯುಷ್ಯದ ಜಾತ್ರೆ ಐತಿ. ಇದು ಪಂಚತತ್ವದಿಂದ ಕೂಡಿರ್ತಕ್ಕಂಥ ಈ ದೇಹ ಎಂಬುದು ಸುಮಿದ ಬಂಡಿ ಕಂಡ